ನೋಡಪ್ಪ ಎಲ್ಲಾದ ನಿಂಬೆಹಣ್ಣು ಕರೆಕ್ಟಾಗಿ ನಂಗೆ ತೋರಿಸಿ ಎತ್ಕೊಡ್ಬೇಕಪ್ಪ. ಕರೆಕ್ಟೇನಮ್ಮ? ನೀನೇನ ಮಡಗಿದ್ದು ಪರ್ಫೆಕ್ಟಾಗಿ ಆಯ್ತಾ? ತೋರ್ಸಪ್ಪ, ಗುರುತು ತೋರಿಸಪ್ಪ. ಅದೇನಾ? ಅಲ್ಲ ಎಲ್ಲೈತೆ ಆಯ್ತಾ? ಹಾಂ, ಓಕೆ, ಆಯ್ತು ಎತ್ತು. ಅಮ್ಮನ್ನ ಆಹ್ವಾನ ಮಾಡಬೇಕು. ಇದು ಒಂಥರ ವಿದ್ಯೆ. ಇದು ಚಕ್ರ ಸ್ಥಾಪನೆಗಳು ಮಾಡಿ ಅದ್ರ ಗಿಡಮೂಲಿಕೆಗಳು ಹಾಕಿ ಅದಕ್ಕೆ ಮಂತ್ರಶಕ್ತಿಗಳು ಹಾಕಿ ಆಹ್ವಾನ ಮಾಡೋದು ಅದು ಬೇರೆ ವಿದ್ಯೆ. ಇದು ನಮಗೀಗ ಏನೂ ಇರಲ್ಲ, ಎಮರ್ಜೆನ್ಸಿಯಾಗಿ ಈಗ ಇಲ್ಲೇನೇನು ಸಮಸ್ಯೆಗಳಾಗಿದ್ದಾವೆ ಅಂತೇಳಿ ತಿಳ್ಕೊಳೋದಕ್ಕೋಸ್ಕರನೇ ಈ ಥರ ಒಂದು ವಿಗ್ರಹ ಇದ್ದಾಗ ಅಮ್ಮನ್ನೇ ಆಹ್ವಾನ ಮಾಡಿಸಿ ಒಬ್ಬರು ಮನುಷ್ಯರ ಮೇಲೆ ನೋಡಿ ಇವರು ಪೂಜೆ ಮಾಡೋ ಅಂಥವ್ರು, ಇವರು ನಮ್ಮ ಸ್ವಾಮಿಗಳು, ಇವರು ಪೂಜೆ ಮಾಡೋಂಥ ಸ್ವಾಮಿಗಳು, ಇವ್ರ ಮೇಲೆ ಆಹ್ವಾನ ಮಾಡಿಸಿ ದೈವ ಶಕ್ತಿನೇ ಈಗ ಈ ಥರ ಇದ್ದಾಗ ನೋಡಿ ಆರಾಮಾಗಿ ಬಂದು ಏನು ಕೂರು ಇದ್ದರೆ ಎಲ್ಲ ನೀಟಾಗಿ ಎಮರ್ಜೆನ್ಸಿಗೆಲ್ಲ ತೋರಿಸ್ತೈತಿ. ನೋಡಿ ಏನೂ ಇಲ್ಲ, ದೈವನೇ ಆಹ್ವಾನ ಮಾಡಿಸಿ ಮಾಡ್ಬೋದು. ಮಂತ್ರಕ್ಕೆ ಶಕ್ತಿ ಐತೆ, ಚಲನ ಐತೆ, ಮಾತಾಡ್ತದೆ, ಉಸಿರಾಡುತ್ತದೆ, ಗಾಳಿ ಆಡುತ್ತದೆ. ಆ ಮಂತ್ರ ಪವರ್ ನಾವು ಏನು ತಾಕತ್ತು ಮಾಡಿ ಮಾಡ್ತೀವಲ್ಲ ಆ ಶಕ್ತಿನೇ ಇವತ್ತು ಅಲ್ಲಿ ತೋರಿಸಿರೋದು. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ರಾಘವೇಂದ್ರ ಅವರೇ. ನಿಮಗೂ ನಮಸ್ಕಾರ, ವೀಕ್ಷಕರಿಗೂ ನಮಸ್ಕಾರ. ನಾವು ಕುರುಹು ಕೊಡೋ ದೇವ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಈ ಬಚ್ಚಣಿಗೆ ದೇವರು ಮತ್ತು ಈ ಎಲ್ಲಾದರೂ ಉತ್ಸವ ಮೂರ್ತಿಗಳಾಗ್ಬೋದು, ಏನಾದರೂ ನಾವು ಮನಸ್ಸಲ್ಲಿ ಅಂದ್ಕೊಂಡು ಎಲ್ಲಾನ ಇಟ್ಟು ಬಂದರೆ ಹೋಗಿ ಕರ್ಕೊಂಡೋಗಿ ತೋರಿಸುತ್ತೆ. ಸೊ ತಾಂತ್ರಿಕವಾಗಿ ಅದ್ರ ಹಿಂದೆ ಒಂದಷ್ಟು ಕೆಲಸ ಇರುತ್ತೆ. ಚಕ್ರಗಳು, ಮೂಲಿಕೆಗಳು ಇವೆಲ್ಲ ತುಂಬಿ ಆ ಒಂದು ಕೆಲಸ ಆಗೋ ಥರ ಮಾಡ್ತಾರೆ. ಸುಮಾರು ಜನ ಆ ಥರದ್ದು ನೋಡಿದ್ದೀನಿ. ಬಟ್ ನೀವು ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿರೋದು ವಿಡಿಯೋ ತೋರಿಸಿದ್ದೀರಾ, ಅದನ್ನು ನಾನು ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ. ಬಟ್ ಅಲ್ಲಿ ಏನು ಈ ಥರದ್ದು ಏನೂ ಮಾಡಿದಿರಾ, ಒಳಗಡೆ ಏನು ಲೋಡ್ ತುಂಬಿಲ್ಲ, ಮತ್ತು ಯಾವ ಚಕ್ರಗಳು ಬರ್ದಿಲ್ಲ. ಡೈರೆಕ್ಟಾಗಿ ನೀವು ಅವ್ರ ಮನಸ್ಸಲ್ಲಿ ನೀವು ಅಂದ್ಕೊಂಡಿದ್ದು ಏನೋ ಒಂದು ಇಟ್ಟು ಬರ್ರಿ. ಸೊ ಈ ಒಂದು ದೈವದಿಂದ ನಾನು ಅದನ್ನು ಅದು ಯಾವ ಜಾಗ ಅಂತ ತೋರಿಸ್ತೀನಿ ಅಂತ ಹೇಳಿ ಅದನ್ನು ಮಾಡಿಸಿದ್ದೀರಾ. ಅದು ಹೋಗಿ ತೋರಿಸಿದೆ. ಇವಾಗ ನೀನೇನಕ್ಕ ಇಲ್ಲೊಂದು ನಿಂಬೆಹಣ್ಣು ಎತ್ಕ, ಈಗ ನೀನು ಎತ್ಕ, ಈಗ ಕೊಡೋಣ, ಅದೇ ಕೊಡೋಣ, ಅಮ್ಮನಿಗೆ ಮುಟ್ಸು. ಈಗ ನೀನು ಇವಾಗೆಲ್ಲನ ಒಂದು ಇಟ್ಬಿಟ್ಟು ಬಾ. ಈಗ ಇದು ನೀನೊಂದು ಗುರ್ತಿಡು, ಅಮ್ಮನವಾಗಿ ಎತ್ಕೊಂಬಂದ್ರೆ ಅದು ಪರ್ಫೆಕ್ಟ್ ಅಂತೇಳಿ ನಮ್ಮನೆಗೆ. ಅಲ್ಲಿ ಕೊಡು, ಅಲ್ಲಿ ಇದಕ್ಕೆ ನಮಸ್ಕಾರ ಹಾಕೊಂಡು ನಿನ್ನ ಮನಸ್ಸಲ್ಲಿ ಏನಾಯ್ತೋ ಒಂದು ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಮಾಡಿ ಅಮ್ಮನ ಅನುಗ್ರಹದ ಮೇಲೆ ಎಲ್ಲ ಒಳ್ಳೇದು ಮಾಡ್ಬೇಕು ತಾಯಿ ಅಂತ ಇಲ್ಲೇ ಇಟ್ಕೊಳ್ಳಿ ಅಮ್ಮಂದು. ನೀಟಾಗಿ ಎಲ್ಲ ಒಂದು ಕಡೆ ಇಟ್ಬಿಟ್ಟು ಬಾ ನೀನು. ಅರ್ಥ ಆಯ್ತಾ? ನೀನೇ ಹೋಗಿ ಇಟ್ಬಿಟ್ಟು ಬಾ. ಅದು ಹೋಗಿ ಅಮ್ಮನ ಅದನ್ನ ಹೋಗಿ ಎತ್ಕೊಂಬಂದ್ರೆ ಅಲ್ಲಿಗೆ ಪರ್ಫೆಕ್ಟು ಅಂತೇಳಿ ನಾವು ನಮ್ಮನ್ನು ಇವಾಗ ಇಟ್ಬಿಟ್ಟು ಬಂದಿದ್ಯಾಕ ನೀನು? ನಿಂಬೆಹಣ್ಣು ಇಟ್ಟಿದೀಯಾ? ನೋಡಮ್ಮ, ಅವರು ನಿಂಬೆಹಣ್ಣು ಇಟ್ಟಿದ್ದಾರೆ. ಅರ್ಥ ಆಯ್ತೇನಮ್ಮ? ಎಲ್ಲಿಟ್ಟಿದ್ದಾರೆ ಏನೋ ನನಗೆ ಗೊತ್ತಿಲ್ಲ, ಅವರು ಮಾತ್ರ ಗುರ್ತು ಮಾಡ್ಕೊಂಡಿದ್ದಾರೆ. ಈಗ ಅವರು ಪರ್ಫೆಕ್ಟಾಗಿ ಏನು ಗುರ್ತು ಮಡಗಿದ್ದಾರೆ ನೀನು ಎತ್ಕೊಂಬಂದು ಇವಾಗ ಕೊಡ್ಬೇಕು ಅವ್ರಿಗೆ. ಬಾಲ್ಕಿ ಇಟ್ಟಿರೋ ಜಾಗ ಕರೆಕ್ಟಾಗಿ ತೋರಿಸು, ಎಲ್ಲಿಟ್ಟವ್ರೆ ಏನೋ ನಿಂಬೆಹಣ್ಣು ಅಂತೇಳಿ. ಕರೆಕ್ಟಾಗಿ ನೀನು ಎತ್ಕೊಡ್ಬೇಕು ನನಗೆ. ನೋಡಮ್ಮ, ಅಲ್ಲ ಎಲ್ಲೇನಮ್ಮ? ನೋಡಪ್ಪ, ಎಲ್ಲಾದ ನಿಂಬೆಹಣ್ಣು ಕರೆಕ್ಟಾಗಿ ನನಗೆ ತೋರಿಸಿ ಎತ್ಕೊಡ್ಬೇಕಪ್ಪ. ಕರೆಕ್ಟೇನಮ್ಮ? ನೀನೇನ ಮಡಗಿದ್ದು ಪರ್ಫೆಕ್ಟಾಗಿ ಆಯ್ತಾ? ತೋರ್ಸಪ್ಪ, ಗುರುತು ತೋರಿಸಪ್ಪ. ಅದೇನಾ? ಇಲ್ಲ ಎಲ್ಲೈತೆ ಆಯ್ತಾ? ಹಾಂ, ಓಕೆ, ಆಯ್ತು ಎತ್ತು. ನೋಡಿ ವೀಕ್ಷಕರೇ, ಇದೇ ಇಟ್ಟಿದ್ದು ನಿಂಬೆಹಣ್ಣು. ನೀನು ಯಾರು ನೋಡಿರ್ಲಲ್ಲೇನಮ್ಮ? ನೀನು ಇಟ್ಟಿದ್ದು ಯಾರನ್ನ ನೋಡಿದ್ರಾ? ಏನಿಲ್ಲಲ್ಲ. ಕರೆಕ್ಟಾಗಿ ಅಮ್ಮ ಬಂದು ಎತ್ಕೊಡ್ತಾ? ಅಂದರೆ ಸ್ವಲ್ಪ ಅಲ್ಲಿಂದ ಇಲ್ಲ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಹುಡ್ಕಾಯ್ತಲ್ಲಮ್ಮ. ಅಂದರೆ ಪರ್ಫೆಕ್ಟ್ ಆಯ್ತಲ್ಲ? ಸಮಾಧಾನ ಆಯ್ತಾ? ಓಕೆ, ಆಯ್ತು. ನಮಗೆ ಎಮರ್ಜೆನ್ಸಿ ಏನಾದರೂ ಬೇಕು ಅಂತಂದರೆ ಈ ಥರ ಒಂದು ದೈವಶಕ್ತಿನ ಆಹ್ವಾನ ಮಾಡಿಸಿ
ಇಲ್ಲೇನ ಸಮಸ್ಯೆಗಳಿದ್ದರೆ ಇದನ್ನೆಲ್ಲ ಕ್ಲಿಯರ್ ಮಾಡಿ ಇಲ್ಲಿರೋಂಥದ್ದು ಬೇರೆ ಮಾಟ ಮೋಡಿ ಮತ್ತು ಇನ್ನೇನೋ ಸಮಸ್ಯೆ ಮಾಡಿದರೆ ತಾತ್ಕಾಲಿಕವಾಗಿ ಈ ಥರ ದೈವನ ಒಂದು ಆಹ್ವಾನ ಮಾಡ್ಕೊಂಡು ಇವಾಗ ಒಂದು ಶಿಲೆ ಇರ್ತೈತೆ, ಅಮ್ಮನವ್ರದ್ದು ಒಂದು ವಿಗ್ರಹ ಐತೆ, ವಿಗ್ರಹ ಆದ್ರ ಮೇಲೆ ನಾವು ತಾಯಿನ ಆಹ್ವಾನ ಮಾಡ್ಕೊಂಡು ಮತ್ತು ಇಲ್ಲೇನ ಸಮಸ್ಯೆಗಳೈತೆ ಏನು ಅನ್ನೋದು ನಾವು ನೀಟಾಗಿ ಇಲ್ಲೇ ತಾಯಿ ಮುಖಾಂತರವಾಗಿ ತಿಳಿಸೋಂಥದ್ದು. ಇಲ್ಲಿ ನೋಡಿ ಇವರು ತೆಗಿಯೋಣ ಇದು ನೋಡಿ ಇಲ್ಲಿ ಅಂದರೆ ಕೆಲವು ಚಕ್ರಗಳು ಸ್ಥಾಪನೆಗಳು ಗಿಡಮೂಲಿಕೆಗಳು ಎಲ್ಲ ಹಾಕಿ ಅದು ಮಾಡೋಂಥದ್ದೇ ಬೇರೆ. ನೋಡಿ ಇಲ್ಲಿ ಏನೂ ಇಲ್ಲ, ನೋಡಿ ಇಲ್ಲಿ ಏನೂ ಇಲ್ಲ, ಬರೀ ವಿಗ್ರಹನೇ ಇರೋದು ಅಮ್ಮಂದು. ಇಲ್ಲಿ ವಿಗ್ರಹ ಮೂಲಿಕೆಗಳಾಗಲಿ ಅಕಸ್ಮಾತ್ ಚಕ್ರಗಳಾಗಲಿ ಬರ್ದಿರೋಂಥದ್ದು ಏನೂ ಇಲ್ಲ ಇಲ್ಲಿ. ಅಂದರೆ ತಾಯಿದೊಂದು ಮೆರವಣಿಗೆ ದೈವ ಇದ್ದಾಗ, ಮೆರವಣಿಗೆ ದೇವರಿದ್ದಾಗ ಈ ಥರ ನಮ್ಗೆ ಎಮರ್ಜೆನ್ಸಿ ಇವಾಗ ಬೇಕು ತಾತ್ಕಾಲಿಕವಾಗಿ ಈ ಥರ ಇಲ್ಲಿ ಏನೇನು ಸಮಸ್ಯೆಗಳಾಗಿದ್ದಾವೆ, ಏನು ಹೆಂಗೆ ಇದ್ರದ್ದು ಹೆಂಗೆ ಪರಿಹಾರ ಮಾಡಬೇಕು ಅಂತೇಳಿ ಅಮ್ಮನ್ನ ಆಹ್ವಾನ ಮಾಡಬೇಕು. ಇದು ಒಂಥರ ವಿದ್ಯೆ. ಇದು ಚಕ್ರ ಸ್ಥಾಪನೆಗಳು ಮಾಡಿ ಅದ್ರ ಗಿಡಮೂಲಿಕೆಗಳು ಹಾಕಿ ಅದಕ್ಕೆ ಮಂತ್ರಶಕ್ತಿಗಳು ಹಾಕಿ ಆಹ್ವಾನ ಮಾಡೋದು ಅದು ಬೇರೆ ವಿದ್ಯೆ. ಇದು ನಮಗೀಗ ಏನೂ ಇರಲ್ಲ ಎಮರ್ಜೆನ್ಸಿಯಾಗಿ, ಈಗ ಇಲ್ಲಿ ಏನೇನು ಸಮಸ್ಯೆಗಳಾಗಿದ್ದಾವೆ ಅಂತೇಳಿ ತಿಳ್ಕೊಳೋದಕ್ಕೋಸ್ಕರನೇ ಈ ಥರ ಒಂದು ವಿಗ್ರಹ ಇದ್ದಾಗ ಅಮ್ಮನ್ನೇ ಆಹ್ವಾನ ಮಾಡಿಸಿ ಒಬ್ಬರು ಮನುಷ್ಯರ ಮೇಲೆ ನೋಡಿ ಇವರು ಪೂಜೆ ಮಾಡೋಂಥವ್ರು, ಇವರು ನಮ್ಮ ಸ್ವಾಮಿಗಳು, ಇವರು ಪೂಜೆ ಮಾಡೋಂಥ ಸ್ವಾಮಿಗಳು, ಇವ್ರ ಮೇಲೆ ಆಹ್ವಾನ ಮಾಡಿಸಿ ದೈವ ಶಕ್ತಿನೇ ಈಗ ಈ ಥರ ಇದ್ದಾಗ ನೋಡಿ ಆರಾಮಾಗಿ ಬಂದು ಏನು ಕೂರು ಇದ್ದರೂ ಎಲ್ಲ ನೀಟಾಗಿ ಎಮರ್ಜೆನ್ಸಿಗೆಲ್ಲ ತೋರಿಸ್ತೈತಿ. ನೋಡಿ ಏನೂ ಇಲ್ಲ, ದೈವನೇ ಆಹ್ವಾನ ಮಾಡಿಸಿ ಮಾಡ್ಬೋದು. ಇವಾಗ ಇದು ಎತ್ಕೊಟ್ಟಿದ್ದು ನಿನ್ಗೆ ಏನು ಹೇಳ್ತಮ್ಮ? ಈಗ ಏನಿಲ್ಲ ಸ್ವಾಮಿ, ಒಂಥರ ನೆಮ್ಮದಿ ಆಯಿತು. ನಾವು ಇಷ್ಟು ವರ್ಷದಿಂದ ಮಾಡ್ತಾ ಇದ್ವಿ ಅಯ್ಯಮ್ಮನ ನಂಬಿ. ಇವಾಗ ಅಯ್ಯಮ್ಮ ನಮ್ಗೊಂದು ದಾರಿ ಜೋರಾಗಿ ಹೇಳ್ಬೇಕು, ನಮ್ಮ ವೀಕ್ಷಕರಿಗೆ ಕೇಳಿಸಲ್ಲಮ್ಮ. ಅಯ್ಯಮ್ಮ ನಮ್ಗೊಂದು ದಾರಿ ತೋರಿಸಿದಾಳೆ. ಬರೋ ಭಕ್ತಾದಿಗಳಲ್ಲಿ ಇದೇ ಥರ ದಾರಿ ತೋರಿಸಿ ಅವ್ರಿಗೆ ಒಳ್ಳೇದು ಮಾಡಿ ಒಂದು ಮುಂದೆ ಅಯ್ಯಮ್ಮಂಗೆ ಒಂಥರ ಒಳ್ಳೇದಾದರೆ ಎಲ್ಲರಿಗೂ ಭಕ್ತಾದಿಗಳಲ್ಲಿ ಒಳ್ಳೇದು. ಈಗ ಇದು ವಿಗ್ರಹ ಯಾರ್ದಮ್ಮ? ನಮ್ದೇ ಸ್ವಾಮಿ. ಇದಾಗ ಏನನ್ನ ಮಾಡಿಸಿದಾರ? ಏನಿಲ್ಲ ಸ್ವಾಮಿ, ಏನಿಲ್ಲಲ್ಲ. ಏನಿಲ್ಲ ಸ್ವಾಮಿ. ಅಕಸ್ಮಾತ್ ಚಕ್ರ ಸ್ಥಾಪನೆಗಳು ಆ ಥರ ಎಲ್ಲ ಏನಿಲ್ಲ ಸ್ವಾಮಿ. ನೋಡಿಸ್ಬಿಡಿ ಒಂದ್ಸರಿ ವಿಗ್ರಹ, ಯಾಕಂತ ಏನಿಲ್ಲಲ್ಲ ನಮ್ಮ ಏನಿಲ್ಲ, ಬರೀ ಒಂದು ಶಿಲೆ ಅಷ್ಟೇ ಸ್ವಾಮಿ. ಶಿಲೆ ಇದು, ಶಿಲೆ ಮೇಲೆ ತಾಯಿನ ಆಹ್ವಾನ ಮಾಡಿಸಿ ಮಾಡಿದೀವಿ ಅಷ್ಟೇ ಸ್ವಾಮಿ. ಅಷ್ಟೇ ತಾನೇ ಮಾಡಿರೋದು. ಈಗ ನಿಮ್ಗೆ ಇಲ್ಲಿ ಇಟ್ಟಿದ್ದು ಅಮ್ಮ ಕುರು ಕೊಟ್ಟಿದ್ದೆಲ್ಲ ಪರ್ಫೆಕ್ಟ್ ಆಯ್ತಮ್ಮ? ಆಯ್ತು ಸ್ವಾಮಿ, ಒಂಥರ ನೆಮ್ಮದಿ ಅನ್ನಿಸ್ತು. ಸಮಾಧಾನ ಆಯ್ತಾ? ಸಮಾಧಾನ ಆಯ್ತು. ಎಷ್ಟು ವರ್ಷದಿಂದ ಅಮ್ಮ ಇದು ಸಮಸ್ಯೆ ಇದ್ದಿದ್ದು? ಅದು ಸಮಸ್ಯೆ ಇದ್ದಿದ್ದು ಅಂದ್ರೆ ಒಂದು 20 ವರ್ಷ ಮೇಲೆ ಆಗಿದೆ ಅಮ್ಮ. ಆದ್ರೆ ಇವಾಗ ನಮ್ಗೆ ಗೊತ್ತಾಗಿದೆ. ಅದು ಒಂದು ಇದರಿಂದ ಹೋಗಿ ತಿಳ್ಕೊಂಡು ಏನೋ ಒಂದು ದಾರಿ ಕೊಡೋಣ ಅಮ್ಮನಿಗೆ ಅಂದ್ಬಿಟ್ಟು ಮುಂದೆ ಬಂದಿದ್ದೀವಿ. ಎಲ್ಲರೂ ಒಂದು ಸ್ವಲ್ಪ ಒಗ್ಗಟ್ಟಾಗಿ ಬಂದು ಮುಂದೆ ನೋಡಿ ಮಾಡಿ ಅಮ್ಮನಿಗೆ ಒಳ್ಳೇದಾದ್ರೆ ಬರೋ ಭಕ್ತಾದಿಗಳಿಗೆ ಒಳ್ಳೇದಾಗಬೇಕು ಅಂತ ನಾವು ಕೇಳ್ಕೊಳ್ತೀವಿ. 20 ವರ್ಷದಿಂದ ಇಲ್ಲಿ ಸಮಸ್ಯೆ. ಅಮ್ಮನಿಗೆ ಯಾರು ಅರ್ಕೆ ಮಾಡ್ಕೊಂಡು ಹೋಗಿದ್ರು ಅವರು ಅರ್ಕೆ ಮುಖಾಂತರವಾಗಿ ಆ ಅಮ್ಮನ್ನ ಕೊಡಿಸಿ ತಂದು ಕೊಟ್ಟಿದ್ದು. ಅದೇ ತರ ಪೀಠ ಇದು ಪ್ರಭಾವಳಿ ಮಾಡಿಸ್ಕೊಂಡ್ ಅವ್ರು ಕೊಟ್ಟಿದ್ದು ಅಷ್ಟೇ. ನಾವು ಅಮ್ಮನ ಇಟ್ಕೊಂಡು ಪೂಜೆ ಮಾಡ್ತಾ ಇದೀವಿ. ಒಳಗಡೆ ಹಾಕೋದಾಗ್ಲಿ, ಒಂದು ಗಿಡಮೂಲಿಕೆ ಆಗ್ಲಿ, ಒಂದು ನಾವು ಏನಾದ್ರೂ ಏನು ಹಾಕಿಲ್ಲ ಇದ್ರಲ್ಲಿ. ಎಲ್ಲ ಏನಿದೆ ಆ ಅಮ್ಮ ನೋಡಿ ಹೆಂಗಿದೆ ಅಷ್ಟೇ ಇರೋದು. ಅಷ್ಟೇ. ಈಗ ನೀವು ದೇವ್ರನ್ನೆಲ್ಲ ಇಟ್ಕೊಂಡಿದ್ರಲ್ಲ, ನಿಮ್ಗೆ ಏನೇನು ಅನ್ಸ್ತಾ ಇತ್ತಾ? ಎಳಿತಾ ಇತ್ತು ಮುಂದಕ್ಕೆ, ಎಳ್ಕೊಂಡು ಹೋಗ್ತಾ ಇತ್ತು, ಸುತ್ತಾಡಿಸ್ತಾ ಇತ್ತು. ಯಾವ ಕಡೆ ಅನ್ಕೊಂಡು ಸುತ್ತಾಡ್ಕೊಂಡು ಹೋಗ್ತಾ ಇತ್ತು. ಸುತ್ತಾಡ್ಕೊಂಡು ಹೋಗ್ತಾ ಇತ್ತು. ಒಂಥರ ಕಣ್ಣೆಲ್ಲ ಮಂಜು ಕಾಣೋದು. ಅಂದ್ರೆ ಜ್ಞಾನ ಇರಲ್ಲ. ಅದ್ ಹೇಳ್ಕೊಂಡು ಹೋಗ್ತಾ ಇದ್ದಂಗೆ ನಮ್ಗೆ ದೃಷ್ಟಿನೇ ಸ್ವಲ್ಪ ಮಂಕಾಗ್ತಾ ಹೋಗ್ತಾ ಇತ್ತು. ಆಮೇಲೆ ನೋಡಿದ್ರೆ ಮುನೇಶ್ವರ ಸ್ವಾಮಿಯಿಂದ ಒಂದು ದಿಷ್ಟಿ ತಗೋಬೇಕು ಅಂತ. ಆ ಮುನೇಶ್ವರ ಸ್ವಾಮಿ ಹತ್ರ ಹೋಗಿ ಒಂದು ದಿಷ್ಟಿ ತಗೊಂಡು ಬಂದ್ಮೇಲೆ ಕ್ಲಿಯರ್ ಆಗಿ ಕಣ್ಣು ಕಾಣಿಸ್ತಾ. ಆಮೇಲೆ ಅವ್ರು ಇಟ್ಟಿದ್ದೆಲ್ಲ ಅದು ಆದ್ಮೇಲೆ ಸುತ್ತಾಡಿ ಅಂದ್ರೆ ಇವತ್ತೇ ಮೊದಲಿಗೆ ಅಮ್ಮನಿಗೆ ಈ ಪರೀಕ್ಷೆ ಇಕ್ತಿರೋದು. ಓ, ಇವತ್ತೇನೆ ಮೊದಲೇನೆ ಪರೀಕ್ಷೆ ಹಾಕಿರೋದು ಅಮ್ಮನಿಗೆ ಇವತ್ತು. ಈ ಫಲವನ್ನು ಎತ್ಕೊಂಡ್ ಬಂದು ಕೊಡ್ರಿ ಅಂತ ನೀವು ತಿಳಿಸ್ದಂಗೆ ಅಮ್ಮನಿಗೆ ಇಟ್ಟಿರೋದು. ಇವತ್ತೇ ಈ ತರ ಫಸ್ಟ್ ಇಟ್ಟು ಮಾಡಿರುವಂತದ್ದು ಇದು. ಸಮಾಧಾನ ಆಯ್ತಲ್ಲ? ಈಗ ಸಮಾಧಾನ ಆಯ್ತು. ತಾಯಿಗೆ ಒಂದು ದಿಷ್ಟಿ ದೋಷಗಳು, ಆ ತಾಯಿಗೆ ಏನ್ ಮಾಡಿದ್ರು ಅದು ಲೆಕ್ಕ ಎಲ್ಲ ದೂರ ಹೋಗಿದೆ. ಮುಂದಕ್ಕೆ ಆ ತಾಯಿಯಿಂದ ಬಂದವ್ರಿಗೆ ಅಭಿವೃದ್ಧಿ ಆಗಬೇಕು. ಆ ತಾಯಿ ಒಳ್ಳೆ ರೀತಿಯಲ್ಲಿ ಏನು ಕೇಳ್ತಾರೋ ಅದನ್ನ ಅವರು ಆ ತಾಯಿ ಕೊಡಬೇಕು. ಬಂದ ಭಕ್ತರಿಗೆ ಒಳ್ಳೇದು ಮಾಡುವಂತ ದಾರಿ ಆಗ್ಬೇಕು ಅಷ್ಟೇ. ಸೊ ಇದು ಈ ಮಂತ್ರದ ಶಕ್ತಿನ ಇಲ್ಲ ಯಾವುದಾದ್ರೂ ದೈವನಲ್ಲಿ ಆ ಕ್ಷಣಕ್ಕೆ ಕರೆಸಿರೋದಾ? ಯಾಕಂದ್ರೆ ತಾಂತ್ರಿಕವಾಗಿ ಏನು ಇಲ್ದಿರ ಇದಾಯ್ತಲ್ಲ. ಸೊ ಇದು ಯಾವ ತರ ಮಾಡಿದ್ರಿ, ಇದ್ರ ಬಗ್ಗೆ ಒಂದಷ್ಟು ವಿಚಾರ ತಿಳಿಸಿ. ಇದು ಚಾಲೆಂಜ್ಗೋಸ್ಕರ ಸರ್ ಮಾಡಿದ್ದಿದ್ದು. ಹೌದಾ? ಓಕೆ. ಚಾಲೆಂಜ್ ಅಂತಂದ್ರೆ ಕೆಲವಲ್ಲಿ ಏನು ಹೇಳ್ತೀವಿ ಅಂತಂದ್ರೆ ಅಲ್ಲಿ ಎಲ್ಲ ಹೋಗಿ ಕ್ಲಿಯರ್ ಆಯಿತು. ಕ್ಲಿಯರ್ ಆದಮೇಲೆ ಕೆಲವು ಪ್ರಶ್ನೆಗಳು ಉತ್ಪತ್ತಿ ಆಗ್ತವೆ. ಅಲ್ಲಿ ಆಗಾಯ್ತಾ ಇಲ್ಲ ಏನು ಅಂತೇಳಿ. ಅಲ್ಲಿ ಅದು ಅಮ್ಮನವ್ರ ದೇವಸ್ಥಾನ. ಅದು 14 ವರ್ಷಗಳಿಂದ ಸಮಸ್ಯೆ ಆಗಿತ್ತು.
ಅದು ಆಲ್ರೆಡಿ ಏನು ಅವರು ಪ್ರತಿಷ್ಠೆ ಮಾಡಿದ್ದಾರೆ, ಮಾಡಿದ್ದಾದ್ಮೇಲಿಂದನೇ ಇದು ಎಫೆಕ್ಟ್ ಆಯಿತು. ಅಲ್ಲಿಂದ ಚೆಂದಾಗಿ ನಡೀತಾ ಇದ್ದು ದೇವಸ್ಥಾನ ನೋಡಿ, ಎಷ್ಟು ಸುಮಾರು ಒಂದು ವಾರಕ್ಕೆ ಕಡಿಮೆ ಅಂದ್ರೆ 100 ಜನ ಬರೋರು. ಓಹೋ, ತುಂಬ ಜನ ಅಂತ ಫುಲ್ ಪವರ್ ಇರೋಂಥ ದೇವ್ರನ್ನ ಇವರು ಕೆಲವರು ಮಾಂತ್ರಿಕ ಶಕ್ತಿದಿಂದ ಮಂತ್ರಗಳಿದ್ರ ಮೇಲೆ ಕಟ್ಟುಬಂಧನ ಮಾಡಿ ದೈವನೆಲ್ಲ ಬಂಧಿಸಿ ಅಲ್ಲಿ ಜನ ಬರಬಾರ್ದು, ಜನಗಳಿಗೆ ಒಳ್ಳೇದಾಗಬಾರ್ದು, ದೇವಿ ನುಡಿ ಕೊಡಬಾರ್ದು, ನುಡಿ ಕೊಟ್ರು ಹುಸಿ ಆಗಬೇಕು, ಸುಳ್ಳಾಗಬೇಕು ಅಂತೇಳಿ ಅವರೆಲ್ಲ ಮಾಡಿಸಿದ್ದು. ಕ್ಷೇತ್ರ ಅಭಿವೃದ್ಧಿ ಆಗಬಾರ್ದು ಅಲ್ಲಿ ಅಂತೇಳಿ ಅವ್ರು ಏನೇ ಮನೋಬೈಕೆಗಳು ಎತ್ಕೊಂಡು ಬಂದ್ರೂ ಅವ್ರಿಗೆ ಕೆಟ್ಟದೇ ಆಗಬೇಕು ಹೊರತು ಒಳ್ಳೇದಾಗಬಾರ್ದು, ಆ ಥರ ಮಾಡಿಸಿದ್ದು. ಅದಾದಮೇಲೆ ಏನಾಯಿತು, ನಮ್ಮನ್ನು ವಿಡಿಯೋಗಳೆಲ್ಲ ನೋಡಿ ಕರೆಸಿದ್ರು. ಅದನ್ನೆಲ್ಲ ಚೆಕ್ ಮಾಡಿ ಕ್ಲಿಯರ್ ಮಾಡಿದ್ವಿ. ಅಲ್ಲಿ ನೋಡೋಣ ಅಂದ್ಬಿಟ್ಟು ನಾವು ಏನು ಮಾಡಿದ್ವಿ, ಅಲ್ಲೊಂದು ಉತ್ಸಾಹ ಮೂರ್ತಿ ಇತ್ತು, ನೋಡಿದ್ವಿ. ನಾವು ಪ್ರಯತ್ನ ಯಾಕೆ ಮಾಡಬಾರ್ದು, ಇದು ಚಾಲೆಂಜ್ ಮಾಡಲೇಬೇಕಿದು. ಈಗ ನಾವೆಲ್ಲ ಚಕ್ರಗಳು ಬರೀತೀವಿ, ಜೀವ ಕಳೆ ಕೊಡ್ತೀವಿ, ಅದು ಅದನ್ನೆಲ್ಲ ಎಫರ್ಟ್ ಹಾಕಿ ಇದನ್ನೆಲ್ಲ ಮಾಡಬೇಕಂದ್ರೆ ಟೈಮ್ ತಗಂತದೆ, ಖರ್ಚುಗಳು ಬರ್ತದೆ, ಅದು ಜಾಸ್ತಿ ರಿಸ್ಕ್ ತಗೊಂಡು ಅದು ಕೆಲಸ ತಗೊಂಡು ಮಾಡಬೇಕು ಅಂತೇಳ್ಬಿಟ್ಟು ನನಗೆ ಅಲ್ಲೇನೆ ತಾಯಿ ಒಂದು ಅಂದರೆ ನಮಗೆ ಒಂದು ದಿವ್ಯ ದೃಷ್ಟಿ ಮೇಲೆ ಆಧಾರದ ಮೇಲೆ ನಾನು ಮಾಡಿದ್ದದು ತೋರಿಸಿದ್ದೆ. ನಾನು ಅದು ಮಾಡಬೇಕು ಅಂತೇಳಿ ಅಮ್ಮನಿಗೆ ಅಲ್ಲೆಲ್ಲ ಆಣೆ ಇದು ಮಾಡಿಸ್ಬಿಟ್ಟು ಮಂತ್ರಗಳು ಹಾಕ್ಬಿಟ್ಟು ಮಂತ್ರ ಇದ್ದ ಮೇಲೆ ತಾಯಿನ ಆಹ್ವಾನ ಮಾಡಿಸಿ ಈ ಕೆಲಸ ನೀನು ಮಾಡಬೇಕು, ನೀನು ಇದ್ದು ಮಾಡಿದ್ರೆ ಈ ಕೆಲಸ ನೀನು ಇದ್ದೀಯ ಅಂತೇಳಿ ನಾನು ನಂಬ್ತೀನಿ. ನಂದು ಇವತ್ತು ನಾನು ಇಷ್ಟೆಲ್ಲ ಜಪ ತಪ ಮಾಡಿರೋದಕ್ಕೆ ಇವತ್ತು ನೀನು ದಾರಿ ತೋರಿಸ್ಬೇಕು ಅಂತೇಳಿ ನಾನು ಮಾಡಿ ಎತ್ತಿಸಿರೋದು. ಅದು ಸಾಮಾನ್ಯವಾಗಿ ಯಾರ ಕೈಯಾಗೂ ಆಗಲ್ಲ ಸರ್ ಅದು ಮಾಡಿಸೋದಕ್ಕೆ. ಇಲ್ಲ, ಶ್ರಮ ಐತೆ, ಅದು ನೀಟಾಗಿ ಅಲ್ಲಿ ಏನೂ ಲೋಡ್ ಇಲ್ಲ ಅಂದ್ರೂ ಅದು ಹೆಂಗೆ ಅದು ಕರ್ಕೊಂಡು ಹೋಗಿ ಅದು ಆ ವ್ಯಕ್ತಿಗೆ ಮಾಡಿದ್ದು ಅವ್ರ ಮೇಲೆನೆ ಅದು ಅದು ಆವತ್ತೇನೆ ಬಂಧನ ಆಗಿದ್ದು. ಅದು ಆವತ್ತೇನೆ ಬಂಧನ ಬಿಚ್ಚಿದ್ದು ನಾನು. ಅದು 14 ವರ್ಷಗಳಿಂದ ಬಂಧನ ಆಗಿರೋಂಥ ದೈವನ ಅದಾದ್ಮೇಲೆ ಬಿಚ್ಚಿದ ಮೇಲೆ ಏನಾಯ್ತು, ಅವರು ಇಲ್ಲ ಮನೆಯಪ್ಪನ ಅಲ್ಲಿ ಅವ್ರ ಅಣ್ಣಂದು ಆಶೀರ್ವಾದ ತಗೋಬೇಕು ಅಂತ ಹೇಳ್ತು. ಫಸ್ಟ್ ಒಂದ್ಸರಿ ಎತ್ಸ್ತೀವಿ ನಾನು, ಒಂದು 2 ನಿಮಿಷ 3 ನಿಮಿಷ ಅದು ಟಾಟಾ ಗುಡಿಸ್ತದು. ಅದು ಆಗಿಲ್ಲ, ನನ್ಗೆ ಯಾಕೋ ಇನ್ನೂ ಇದಾಗ್ತಾ ಇಲ್ಲ ಅಂತೇಳಿ ಮತ್ತೆ ಇವಾಗ ಇಷ್ಟೆಲ್ಲ ಬಿಚ್ಚಿ ಎಲ್ಲ ಓಕೆ ಆಗಾದ್ಮೇಲೆ ನೀನು ಸುಮ್ಮನೆ ಕೂತಿದ್ರೆ ನಿನ್ನ ದೈವನ ಏನು ಅಂತೇಳಿ ನನಗೆ ಇದಾಯಿತು. ಆಮೇಲೆ ಇಲ್ಲ, ನೀವು ನನಗೆ ನಮ್ಮ ಅಣ್ಣನ ಶಕ್ತಿ ಬೇಕು, ನಮ್ಮ ಅಣ್ಣನ ಅಲ್ಲಿಂದ ಒಂದು ಸ್ವಲ್ಪ 100 ಅಡಿ ನಮ್ಮ ಅಣ್ಣನ ಬಂಧನ ಮಾಡಿದ್ದಾರೆ, ನಮ್ಮ ಅಣ್ಣನ ಬಿಚ್ಚಿಸಿ ನಾನು ಗ್ಯಾರಂಟಿ ತೋರಿಸ್ತೀನಿ ಅಂತೇಳಿ ಇದಾಯಿತು. ಸರಿ ಅಂತೇಳಿ ಅವ್ರ ಅಣ್ಣ ಹತ್ರ ಕರ್ಕೊಂಡೋಗಿ ಅಲ್ಲಿ ಮುನಿಯಪ್ಪನ ಹತ್ರಕ್ಕೆ ಅಲ್ಲಿ ಒಂದು ಪೂಜೆ ಮಾಡಿ ಆ ಸ್ವಾಮಿದೆಲ್ಲ ಕಟ್ಟು ಎಲ್ಲ ಕ್ಲಿಯರ್ ಮಾಡಿ ಆ ಸ್ವಾಮಿನೂ ಅದರ ದೈವ ಇದಂಥ ಆಶೀರ್ವಾದ ತಗೊಂಡು ಆಮೇಲೆ ಎತ್ತಿಸಿದ್ ವಿತಿನ್ 2-3 ನಿಮಿಷಕ್ಕೆ ತೋರಿಸ್ತೈತೆ. ಅದು ಸ್ಪೀಡಾಗಿ ಹೋಯ್ತು. ಅವ್ರು ಬರಬೇಕಾಗಿತ್ತು, ಕಾಯ್ತಾ ಇತ್ತು. ಶಕ್ತಿ ಬೇಕಾಗಿತ್ತು. ಅದನ್ನೇ ಹೇಳಿದ್ದು. ನಾನೇನು ಹೇಳಿದೆ ಅಂತಂದರೆ ಪ್ರತಿಯೊಂದು ವಿಡಿಯೋದಲ್ಲೇ ನಾವೇನು ಹೇಳ್ತೀವಿ, ಮಂತ್ರಕ್ಕೆ ಶಕ್ತಿ ಐತೆ, ಮಂತ್ರಕ್ಕೆ ಶಕ್ತಿ ಐತೆ, ಚಲನ ಐತೆ, ಮಾತಾಡ್ತದೆ, ಉಸಿರಾಡುತ್ತದೆ, ಗಾಳಿ ಆಡುತ್ತದೆ. ಆ ಮಂತ್ರ ಪವರ್ ನಾವು ಏನು ತಾಕತ್ತು ಮಾಡಿ ಮಾಡ್ತೀವಲ್ಲ ಆ ಶಕ್ತಿನೇ ಇವತ್ತು ಅಲ್ಲಿ ತೋರಿಸಿರೋದು. ಸೊ ಇದನ್ನು ನಾವು ಯಾವಾಗ ಬೇಕೋ ಅದನ್ನು ಆ ಟೈಮ್ನಲ್ಲಿ ಮಾತ್ರ ಯೂಸ್ ಮಾಡೋದಾ, ಇಲ್ಲ ಇದು ರೆಗ್ಯುಲರ್ ಆಗಿರುತ್ತಾ, ಇಲ್ಲ ರೆಗ್ಯುಲರ್ ಹಿಂಗೆ ಬೇಕು ಅಂದರೆ ಅದಕ್ಕೆ ಮತ್ತೆ ನಾರ್ಮಲ್ ಆಗಿ ಬೇರೆ ಏನು ಮಾಡ್ತಾರೆ ಅದೇ ಥರ ಮಾಡಲೇಬೇಕಾ? ಅದು ಮಾಮೂಲಿ ಬೇಕಾದಾಗ ಅಲ್ಲಿಂದು ಟೈಮು ನಾವು ಏನು ಶಕ್ತಿ ಸಂಚಾರ ಐತಲ್ಲ ಆ ಶಕ್ತಿ ಆಧಾರದ ಮೇಲೆ ಮಾಡಿ ಆ ದೈವಕ್ಕೆ ಮಂತ್ರದ ಸಾಧನೆ ಆಗಬೇಕಿಲ್ಲಿ. ಸಾಧನೆ ತುಂಬಿ ಆ ತಾಯಿಗೆ ನಮ್ದು ಏನು ನಾವು ಜಪ ತಪ ಮಾಡಿ ಅದು ಪೂರ್ತಿಯಾಗಿ ಆ ಶಕ್ತಿ ತುಂಬಿ ಅದು ಅಮ್ಮನ ಆಶೀರ್ವಾದ ತಗೊಂಡು ಆ ಶಕ್ತಿ ಏನು ಆಯ್ತಾ ಇಲ್ಲ ಅಂತೆಲ್ಲ ನಾನು ಟೆಸ್ಟ್ ಮಾಡಿ ಇದು ಮಾಡಬೇಕು ಅಂತೇಳಿ ಹೊಸ ಇದ್ರ ಮೇಲೆ ನಾನು ಮಾಡಿರೋದು ಇದೆಲ್ಲನೂ. ಯಾಕಂದರೆ ಇದು ದೈವಗಳಿಗೆ ನೋಡಿ ನೀವು ತುಂಬಿರ್ತಾರೆ, ಏನೋ ಚಕ್ರದೋಗ್ಲು ಗಿಡಮೂಲಿಕೆಗಳು ನಾವು ಹಾಕಿ ಎಲ್ಲ ಮಾಡ್ತೀವಿ. ಮಾಡ್ದಿರೇನೆ ಮಾಡೈತೆ ಅಂದರೆ ಇದು ಚಾಲೆಂಜ್ ಮೇಲೆ ತಾನೇ ಮಾಡಿರೋದು. ಇದು ಹೌದು, ಸುಮ್ಮನೆ ಆಗಲ್ಲ ಇದ್ರದ್ದೆಲ್ಲ. ನಾವು ಹೊರಗಡೆ ಏನಾನ ಇದ್ದಾಗ ಅದು ಈಸಿ, ಏನೂ ಇಲ್ಲ ಬಟ್ ಕೆಲಸ ಮಾಡಬೇಕು ಅಂದಾಗ ಯಾಕಂದರೆ ಖಾಲಿ ವಿಗ್ರಹಕ್ಕೇನೆ ದೈವ ಕಳೆ ತುಂಬಿ ಶಕ್ತಿ ಕೊಟ್ಟು ಇಂಥ ಜಾಗದಾಗೆ ಮಡಗವ್ರೆ ಅಂತೇಳಿ ಆ ದೇವಸ್ಥಾನದಿಂದ ಅಲ್ಲಿಗೆ 100 ಅಡಿ ಇರೋದು ಡಿಫ್ರೆನ್ಸು. 100 ಅಡಿಗೆ ಹೋಗಿ ಎತ್ಸ್ಕೊಂಬಂದೈತಿ. ಇದು ಮಂತ್ರ ತಾಕತ್ತು, ಮಂತ್ರ ಶಕ್ತಿ, ದೈವ ಪವರ್. ಇದು ಸುಮ್ಮನೆ ಎಲ್ಲ ಮಾಡಿಸೋದು. ಇದು ಮಾಡಿದವನು ನಿಜವಾದ ಪಂಡಿತ್ನು ಅಂತ ಹೇಳ್ತೀವಿ ನಾವು. ಇದು ಪಂಡಿತನಕ್ಕಿರೋ ಚೆನ್ನಾಗಿದೆ. ಅದು ನೀವು ಅದು ತೋರಿಸಿರೋದನ್ನ ಅದು ಒಂದು ವಿಡಿಯೋನು ನನಗೆ ಕೊಟ್ಟಿರೋದ್ರಿಂದ ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ. ಹೌದು. ಸೊ ಆ ಒರಿಜಿನಲ್ ಅದು ದೇವಸ್ಥಾನದ್ದು ಏನು ತೊಂದರೆ ಆಗಿತ್ತು, ಏನಕ್ಕೆ ಹೋಗಿದ್ರಿ, ಅಲ್ಲಿ ಯಾವ ಥರದ್ದು ಅಲ್ಲಿ ಸಮಸ್ಯೆ ಆಗಿತ್ತು? ಈಗ ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ. ಯಾಕೆಂತಂದರೆ 14 ವರ್ಷದ ಸಮಸ್ಯೆ ಇದ್ದಿದ್ದು. ದೈವ ಅಲ್ಲಿ ಇರಬಾರ್ದು, ಇವ್ರಿಗೆ ಒಳ್ಳೇದಾಗಬಾರ್ದು, ಬಂದವ್ರಿಗೆ ಒಳ್ಳೇದಾಗಬಾರ್ದು, ಬಂದವರೆಲ್ಲ ಕೆಟ್ಟದಾಗಿ ಇವ್ರನ್ನ ಬೈಬೇಕು, ಇಲ್ಲ ಅವ್ರ ಜಾಗ ಖಾಲಿ ಮಾಡಬೇಕು, ಆ ಥರ.
ಆ ಥರ ಮಾಡಿದ್ದು. ಅದಾದಮೇಲೆ ದೈವನೆಲ್ಲ ಒರೆಸಿ ತೋರಿಸಿ ಆ ದೈವನೇ ಆಹ್ವಾನ ಮಾಡಿಸಿ ಆ ಇದರ ಒಳಗಡೆ ಬಿಚ್ಚಾಣೆ ದೇವರ ಒಳಗಡೆ ಮತ್ತೆ ಅವ್ರದ್ದು ಅಲ್ಲಿ ಎಲ್ಲ ಸಮಸ್ಯೆ ಕ್ಲಿಯರ್ ಮಾಡಿ ಮನೆದೆಲ್ಲ ಕ್ಲಿಯರ್ ಆಯಿತು. ಕ್ಲಿಯರ್ ಎಲ್ಲ ಆಗಿ ಮನೆದಾಗೂ ಕರ್ಕೊಂಡೋಗಿತ್ತು. ಎಲ್ಲೆಲ್ಲಿ ಏನೇನು ಮಾಡಿದ್ರು ಪಿನ್ ಟು ಪಿನ್ ಎಲ್ಲ ತೋರಿಸಿ ಕ್ಲಿಯರ್ ಮಾಡಿ ಮನೆ ಒಳಗಡೆ 14 ವರ್ಷ ಆಗಿತ್ತಂತೇನೋ ದೈವಾಕರ್ಷಣೆಯಾಗಿ ಒಬ್ಬ ಅವರು ತುಂಬ ದೇವ್ರಿಗೋಸ್ಕರನೇ ಸುಮಾರು ಒಂದು 30 ಲಕ್ಷ ಸಾಲ ಮಾಡಿದ್ದಾರೆ. ಅಯ್ಯೋ, ತುಂಬ ಆಯ್ತಲ್ಲ. ಬರೀ ಗಂಡ ಹೆಂಡ್ತೀನಿ. ಅಲ್ಲಿ ನೋಡಿದ್ರೆ ನಮಗೆ ಒಂಥರ ಬೇಜಾರಾಯಿತು. ಅದನ್ನೆಲ್ಲ ರೆಡಿ ಮಾಡಿ ಅದಿಲ್ಲಣ್ಣ ನಾನು ಮಾಡಿಕೊಟ್ಟೇ ಕೊಡ್ತೀನಿ, ನೀವು ನಮ್ಮ ಮೇಲೆ ಏನು ಭರವಸೆ ಇಟ್ಕೊಂಡಿದ್ದಾರೆ ಅದರ 10ರಷ್ಟು ನಿಮಗೆ ಇನ್ನೂ ಒಂದು ಓಪ್ ಕೊಟ್ಟು ನಾನು ಕ್ಲಿಯರ್ ಮಾಡ್ತೀನಿ ಅಂತೇಳಿ ಆ ತಾಯಿ ಆಶೀರ್ವಾದ ಮೇಲೆ ಅದು ಪೂರ್ತಿ ನಾನು ಮಾಡಿಕೊಟ್ಟಿದ್ದು ಕೆಲಸ. ನೋಡಿ ಅವರು ಹೊರ ಕೊಟ್ಟರು. ಅದು ಚೆನ್ನಾಗಿ ಆಗೈತೆ. ಯಾಕಂದರೆ ಈ ಥರದ್ದು ವಿಚಾರನ ಸಾಮಾನ್ಯವಾಗಿ ಅಂದರೆ ಒಂದು ದೈವ ಎಲ್ಲೋ ಒಂದು ರೂಪದಲ್ಲಿ ನಿಮ್ಮ ಮಂತ್ರಶಕ್ತಿಯಿಂದನೋ ಯಾವುದೋ ಒಂದು ಶಕ್ತಿಯಿಂದ ಬಂದು ಆ ಜಾಗಕ್ಕೆ ಬಂಧನ ಬಿಡಿಸಿ ಆದಮೇಲೆ ಬಂದು ನಾನು ಇದ್ದೀನಿ, ಹೇಳಿದ ಕೆಲಸ ಮಾಡಿದ್ದೀನಿ ತೋರಿಸ್ಬೇಕಂದ್ರೆ ಆ ಒಂದು ಕ್ಷಣಕ್ಕೆ ಏನೋ ಒಂದು ಯಾವುದೋ ಒಂದು ಶಕ್ತಿ ನಮ್ಮನ್ನು ಕರ್ಕೊಂಡು ಅಲ್ಲಿ ಗಂಟ ಹೋಯ್ತು ಅಂದಾಗ ಅಲ್ಲಿ ಏನೋ ಒಂದು ಪವಾಡ ಇಲ್ಲಿ ಅವ್ರಿಗೂ ಅಲ್ಲಿ ಅವರು ಮಾತಾಡಿದ್ದಾರೆ. ತುಂಬ ಚೆನ್ನಾಗಿ ಅವ್ರಿಗೂ ಖುಷಿ ಆಗೈತೆ. ಸೊ ಅದನ್ನು ನಮ್ಮ ವೀಕ್ಷಕರು ನೋಡಲಿ. ಸೊ ವೀಕ್ಷಕರು, ಯಾಕಂದರೆ ಈ ಥರದ್ದು ಕೇಸುಗಳು ಸಾಮಾನ್ಯವಾಗಿ ರಾಘವೇಂದ್ರ ಅವರು ಸುಮಾರು ಕಡೆ ಹೋಗ್ತಾ ಇರ್ತಾರೆ, ಈ ಥರ ಕೇಸುಗಳು ಮಾಡ್ತಾ ಇರ್ತಾರೆ. ಬಟ್ ಎಲ್ಲೂ ವಿಡಿಯೋಗಳು ಕಡಿಮೆ ಮಾಡಿರ್ತಾರೆ. ಅದರಲ್ಲಿ ಒಂದು ವಿಡಿಯೋ ಇದು ಮಾಡಿದ್ರು, ಅದನ್ನು ನಾನು ತೋರಿಸಿದ್ದಕ್ಕೋಸ್ಕರ ಇದು ಯಾವ ಥರದ ಕೇಸು ಹೆಂಗೆ ಇದು ಮಾಡಿದ್ರಿ ಅಂತ ಅದ್ರ ಬಗ್ಗೆ ನಾನು ಮಾತಾಡ್ಸಿದ್ದೀನಿ. ಸೊ ಇನ್ನು ಕಂಪ್ಲೀಟ್ ವಿಡಿಯೋದಲ್ಲಿ ಏನಿದೆ ಅದೆಲ್ಲ ನಿಮಗೆ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಇನ್ನೂ ಈ ಥರದ್ದು ಬೇರೆ ಬೇರೆ ವಿಚಾರಗಳೈತೆ. ಸೊ ಅವುಗಳನ್ನ ನಾನು ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.